ಟಿವಿ9ನ ವಿಶೇಷ ಕಾರ್ಯಕ್ರಮ ಟ್ರಾವೆಲ್ ಗೈಡ್ಗೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಕೆಲಸದ ಒತ್ತಡ, ಊಟ, ನಿದ್ದೆ ಮತ್ತೆ ಕೆಲಸ ಹೀಗೆ ಈ ರಸವಿಲ್ಲದ ರೂಟೀನಿಂದ ಒಂದಿಷ್ಟು ಬ್ರೇಕ್ ಬೇಕು ಅಂತ ಸಾಕಷ್ಟು ಜನ ಟ್ರಿಪ್ ಹೋಗೋದಕ್ಕೆ ಬಯಸ್ತಾರೆ. ಆದರೆ ಟ್ರಿಪ್ ಪ್ಲಾನ್ ಮಾಡೋದೇ ಒಂದು ದೊಡ್ಡ ಹೆಡೇಕ್ ಆಗಿಬಿಡುತ್ತೆ. ಎಲ್ಲಿ ಹೋಗಬೇಕು, ಎಷ್ಟು ಖರ್ಚು ಬರುತ್ತೆ, ವೀಸಾ, ಟಿಕೆಟ್, ಹೋಟೆಲ್ ಎಲ್ಲ ಪ್ಲಾನ್ ಮಾಡೋದು ಸುಲಭವಲ್ಲ. ಇಂದು ಪ್ರಯಾಣ ಅನ್ನೋದು ಕೇವಲ ಐಷಾರಾಮಿಗಿಂತ ಈಗಿನ ಒತ್ತಡದ ಜೀವನ ಶೈಲಿಯಲ್ಲಿ ಅಗತ್ಯ ಕೂಡ ಆಗಿದೆ. ಹಾಗಾಗಿ ಟ್ರಿಪ್ಗಳಿಗೆ ಡಿಮಾಂಡ್ ಜಾಸ್ತಿ ಆಗಿದೆ. ಅದಕ್ಕೆ ಸಾಕಷ್ಟು ಟೂರ್ಸ್ ಅಂಡ್ ಟ್ರಾವೆಲ್ಸ್ಗಳಿವೆ. ಆದರೆ ಯಾರನ್ನ ನಂಬೋದು? ನಮಗೆ ಬೇಕಾದಂತ ಪ್ಲಾನ್, ಬಜೆಟ್, ಸೆಕ್ಯೂರಿಟಿ ಎಲ್ಲವನ್ನು ಕೂಡ ಒದಗಿಸುವಂತ ಟ್ರಾವೆಲ್ ಕಂಪನಿನ ಹುಡುಕ್ತಾ ಇರ್ತೀರಾ. ಇವತ್ತಿನ ಸಂಚಿಕೆಯಲ್ಲಿ ಅಂಥದ್ದೇ ಒಂದು ವಿಶ್ವಾಸಾರ್ಹ ಕಂಪನಿ ಆರ್ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನ ಶ್ರೀಲಂಕಾ ಟೂರ್ ಪ್ಯಾಕೇಜ್ ಬಗ್ಗೆ ನಾವು ಇವತ್ತು ತಿಳಿಸ್ಕೊಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಆರ್ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನ ಟ್ರಾವೆಲ್ ಅಡ್ವೈಸರ್ ಆಗಿರುವಂತಹ ಮಿಸಸ್ ಶ್ರುತಿ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಮ್ಯಾಮ್. ನಾನು ಶ್ರುತಿ, ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಪ್ರತಿನಿಧಿಯಾಗಿ ನಾನಿವತ್ತು ನಿಮ್ಮ ಜೊತೆ ಇಲ್ಲಿದ್ದೀನಿ. ಸಂಪೂರ್ಣವಾಗಿ ಶ್ರೀಲಂಕಾ ಪ್ಯಾಕೇಜ್ ಡೀಟೇಲ್ಸ್ನ ತಿಳಿಸ್ಕೊಡೋಣ ಅಂತ. ನಮ್ಮ ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ 25 ವರ್ಷಗಳಿಂದ ಸತತವಾಗಿ ನಡೆಸ್ಕೊಂಡು ಬರ್ತಿದ್ದಾರೆ. 12 ಬ್ರಾಂಚಸ್ ಸಹ ಓಪನ್ ಮಾಡಿದ್ದಾರೆ. ಆರ್ವಿ ರಮಣ ಅವರು ಈ ಸಂಸ್ಥೆಯ ಫೌಂಡರ್ ಆಗಿದ್ದಾರೆ. ಕರ್ನಾಟಕ ಜನತೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು, ಸಪೋರ್ಟ್ ಕೂಡ ಮಾಡಿ ರೆಸ್ಪಾನ್ಸ್ ಕೊಟ್ಟು, ಮತ್ತು ನಿಮಗೆ ಒಳ್ಳೆ ಪ್ಯಾಕೇಜಸ್ ಬಗ್ಗೆ ತಿಳ್ಕೊಂಡು ಹೋಗಿ ಬಂದು ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಓಕೆ, ಎಸ್ ಮೇಡಮ್, ನಾವು ಕಳೆದ ಸಂಚಿಕೆಯಲ್ಲಿ ಸಿಂಗಾಪುರ್ ಅಂಡ್ ಮಲೇಷಿಯಾ ಬಗ್ಗೆ ಮಾತನಾಡಿದ್ವಿ. ಶ್ರೀಲಂಕಾ ಕೂಡ ಅದೇ ರೀತಿಯಾಗಿ ಒಂದು ಬಹಳ ಎಕ್ಸೈಟಿಂಗ್ ಪ್ಲೇಸ್. ಎಲ್ಲರೂ ಕೂಡ ಈಗಿನ ದಿನಗಳಲ್ಲಿ ತುಂಬಾ ಜನ ಶ್ರೀಲಂಕಾಗೆ ಹೋಗೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಈ ಪ್ಲೇಸ್ ಬಗ್ಗೆ ನೀವು ಹೇಳೋದಾದ್ರೆ ಮೊದಲನೇದಾಗಿ ಯಾಕೆ ಜನ ಶ್ರೀಲಂಕಾಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ? ಶ್ರೀಲಂಕಾ ನೋಡೋದಾದರೆ ಭಾರತೀಯ ಸಾಂಸ್ಕೃತಿಕ ಸಂಪ್ರದಾಯದಲ್ಲಿ ಅತ್ಯಂತ ರಾಜಾರಾಜಿಸುವ ದೇಶ ಯಾವುದಾದ್ರೂ ಇದೆ ಅಂದರೆ ಅದು ಶ್ರೀಲಂಕಾ ಅಂತಲೇ ಹೇಳ್ಬೋದು. ಎಲ್ಲ ಥರದಲ್ಲೂ ಕನೆಕ್ಟ್ ಆಗೇ ಆಗುತ್ತೆ ಇಂಡಿಯಾಗೆ. ಯಾವ ಥರ ಹೇಳಬೇಕು ಅಂದರೆ, ನಿಮಗೆ ಅತ್ಯಂತ ಪವಿತ್ರವಾದ ರಾಮಾಯಣ ಆಗಲಿ, ಅಲ್ಲಿರೋವಂಥ ಜನರು ಕೂಡ ಆಗಲಿ, ಆಲ್ಮೋಸ್ಟ್ ಎಲ್ಲ ತಮಿಳಿಯನ್ಸ್ ಇರ್ತಾರೆ. ಸೊ ಎಲ್ಲ ರೀತಿಯಲ್ಲಿ ಕನೆಕ್ಟ್ ಆಗುವಂಥ ದೇಶ ಯಾವುದಾದ್ರೂ ಇದೆ ಇಂಡಿಯಾಗೆ ಅಂದರೆ ಅದು ಶ್ರೀಲಂಕಾ ಅಂತ ಹೇಳ್ಬೋದು. ತುಂಬಾ ಅಟ್ರಾಕ್ಟಿವ್ ಪ್ಲೇಸಸ್, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಆಗಲಿ, ಅಲ್ಲಿರೋ ಬೀಚಸ್ ಆಗಲಿ, ನೇಚರ್ ವೈಸ್ ತುಂಬಾ ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸಿಗೂ ಹೋಗಲೇಬೇಕಾದಂಥ ದೇಶ ಯಾವುದಾದ್ರೂ ಇದೆ ಅಂದರೆ ಅದು ಶ್ರೀಲಂಕಾ ಅಂತ ಹೇಳ್ಬೋದು. ಮತ್ತು ಅಲ್ಲಿ ಇಂಡಿಯಾದಲ್ಲಿ ಕಾಶ್ಮೀರ್ ಟು ಕನ್ಯಾಕುಮಾರಿಯವರು ಒಂದು ಸತಿ ಆದರೂ ಶ್ರೀಲಂಕಾಗೆ ಹೋಗಲೇಬೇಕು, ಅಲ್ಲಿ ರಾಮಾಯಣ ಬಗ್ಗೆ ತಿಳ್ಕೊಳ್ಳುವಂಥ ಪ್ಲೇಸಸ್ನ ನೋಡಲೇಬೇಕು ಅಂತ ಆಸೆ ಪಡ್ತಾರೆ. ಸೊ ಶ್ರೀಲಂಕಾಗೆ ಎಲ್ಲರೂ ಹೋಗಬೇಕು ಅಂತ ಇಷ್ಟಪಟ್ಟು ಹೋಗ್ತಾರೆ. ಸಾಮಾನ್ಯವಾಗಿ ಎಷ್ಟು ದಿನ ತಗೊಳುತ್ತೆ, ಅಥವಾ ಯೂಶ್ವಲಿ ಈಗ ಟೂರ್ ಹೋಗೋಕೆ ಅಂತ ಪ್ಲಾನ್ ಮಾಡಿದಾಗ ಎಷ್ಟು ದಿನ ಮಾಡಿದ್ರೆ ಆಲ್ಮೋಸ್ಟ್ ಕವರ್ ಮಾಡಬಹುದಂತ? ನಮ್ಮಲ್ಲಿ ಶ್ರೀಲಂಕಾದಲ್ಲಾದರೆ 2 ಥರ ಪ್ಯಾಕೇಜಸ್ ಇದೆ. ಒಂದು ಕಸ್ಟಮೈಸ್ ಮತ್ತು ಒಂದು ಫಿಕ್ಸ್ಡ್ ಡಿಪಾರ್ಚರ್ ಅಂತ. ಕಸ್ಟಮೈಸ್ ಅಂದರೆ ಕಸ್ಟಮರ್ ಯಾವಾಗ ವಿಶ್ ಮಾಡ್ತಾರೋ ಅಥವಾ ಕೆಲಸ ಅವ್ರದ್ದೆಲ್ಲ ಫ್ರೀ ಟೈಮ್ ಯಾವಾಗ ಸಿಕ್ಕುತ್ತೋ ಆವಾಗ ಬರುವಂಥ ಟೈಮ್ಗೆ ನಾವು ಅಡ್ಜಸ್ಟ್ ಮಾಡಿ ಅವ್ರಿಗೆ ಒಂದು ಡೇಟನ್ನು ಕೊಡ್ತೀವಿ. ಫಿಕ್ಸ್ಡ್ ಡಿಪಾರ್ಚರ್ ಅಂದರೆ ಆಲ್ರೆಡಿ ನಮ್ಮಲ್ಲೇ ಆದಂಥ ಡೇಟ್ಸ್ ಫಿಕ್ಸ್ ಆಗಿರುತ್ತೆ. ಸೊ ಆವಾಗ ಕಸ್ಟಮರ್ಸ್ ಎಲ್ಲ ಥರ ಅಲ್ಲಿ ಸೇರ್ತಾರೆ, ಎಲ್ಲ ಪಾರ್ಟ್ಸ್ ಆಫ್ ಕರ್ನಾಟಕ ಪೀಪಲ್ ಅಲ್ಲಿ ಬಂದು ಸೇರ್ತಾರೆ. ಸೊ ಕಸ್ಟಮೈಸ್ ಆದರೆ ನಿಮಗೆ 3 to 4 ನೈಟ್ಸ್ ಆಗಿರ್ಬೋದು, ಅಥವಾ 5 to 6 ಡೇಸ್ ಆಗಿರ್ಬೋದು, ಈ ಥರ ಕವರ್ ಮಾಡ್ಬೋದು. ಯೂಶಲಿ ಶ್ರೀಲಂಕಾಗೆ ನಾವು 5 nights with 6 days ಪ್ಯಾಕೇಜಸ್ನ ಕೊಟ್ಟಿದ್ದೀವಿ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಆಗುವಂಥ ಪ್ಲೇಸಸ್ನ ನಾವು ರೀಚ್ ಮಾಡಿದ್ದೀವಿ. ಓಕೆ ಓಕೆ ಮೇಡಮ್, ಈ ಕಸ್ಟಮೈಸ್ ಪ್ಯಾಕೇಜ್ ಮತ್ತು ರೆಗ್ಯುಲರ್ ಆಗಿ ನೀವು ಅರೇಂಜ್ ಮಾಡುವಂಥ ಪ್ಯಾಕೇಜಸ್ಸು ಎಷ್ಟು ದಿನ ಅಂತರಗಳಲ್ಲಿ, ಅಂದರೆ ನೀವು ಇದನ್ನು ಪ್ಲಾನ್ ಮಾಡಿರ್ತೀರಾ? ಅಂದರೆ 1 ವರ್ಷಕ್ಕೆ ಎಷ್ಟು ಸಲ ಮಾಡಿದ್ರೆ ಅಂದರೆ ಟ್ರಾವೆಲರ್ಸ್ ಅದ್ರ ಪ್ರಕಾರ ಅಡ್ಜಸ್ಟ್ ಮಾಡ್ಕೋಬಹುದು ಅಂತ, ಮತ್ತೆ ಕಸ್ಟಮೈಸ್ಡ್ ಆದರೂ ಕೂಡ ಯಾವಾಗ ಟ್ರಾವೆಲರ್ಸ್ ರೆಡಿ ಇರ್ತಾರೋ ಆವಾಗ ಮಾಡಿಸಿ ಕೊಡುವಂಥದ್ದು, ಅಥವಾ ಅದಕ್ಕೂ ಕೂಡ ನಿಗದಿತ ಮಂತ್ಸ್ ಆ ರೀತಿ ಇದೆಯಾ ಅಂತ? ಇವಾಗ ನೋಡೋದಾದರೆ ಎಲ್ಲ ಮೆಟ್ರೋಪಾಲಿಟನ್ ಸಿಟೀಸ್ಗೆ ಡೈರೆಕ್ಟ್ ಫ್ಲೈಟು ಶ್ರೀಲಂಕಾ ಇರೋದೆ. ಅತ್ಯಂತ ಸಂಬಂಧ ಇಟ್ಕೊಂಡಿರೋಂಥ ದೇಶ ಅದು. ನಮ್ಮ ಇಂಡಿಯನ್ಸ್ಗೆ ಖಂಡಿತವಾಗ್ಲೂ ಎಲ್ಲ ಥರ ಸಿಟೀಸಲ್ಲೂ ಕನೆಕ್ಟೆಡ್ ಫ್ಲೈಟ್ಸ್ ಇದ್ದೇ ಇರುತ್ತೆ. ಸೊ ನೀವು ಅದ್ರ ಬಗ್ಗೆ ಯೋಚನೆ ಮಾಡೋಂಗಿಲ್ಲ ಯಾವಾಗ ಪ್ಲ್ಯಾನ್ ಮಾಡಬೇಕು ಏನು ಅಂತ. ಎವ್ರಿ ಇಯರ್ ಫುಲ್ ಮಂತಲ್ಲಿ ನಮ್ಮಲ್ಲಿ ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ 15 days ಒನ್ಸ್ 40 members 30 members ಟ್ರಾವೆಲ್ ಆಗುವಂಥ ಪ್ಲೇಸ್ ಶ್ರೀಲಂಕಾ ಅಂತ ಹೇಳ್ಬೋದು. ಕಸ್ಟಮೈಸ್ ಆದರೂ ಸಹ 30 days ಮುಂಚಿತವಾಗಿ, 50 days ಮುಂಚಿತವಾಗಿ ಯಾವುದೇ ಪ್ಲ್ಯಾನ್ಸ್ ಇದ್ದರೂ ದಯವಿಟ್ಟು ನೀವು ತಿಳಿಸ್ಕೋಬೋದು. ಓಕೆ ಮೇಡಮ್, ಇನ್ನು ಈಗ ಶ್ರೀಲಂಕಾ ಟೂರ್ ಪ್ಯಾಕೇಜ್ ಅಂದಾಗ ನೀವು ಹೇಳಿದ್ರಿ ಸಾಮಾನ್ಯವಾಗಿ 5 days ಅಥವಾ 6 days ಅಂತೂ ಬೇಕು ಅಂತ. ಸೊ ಯಾವೆಲ್ಲ ಸಿಟೀಸ್ ಇದರಲ್ಲಿ ಕವರ್ ಆಗುತ್ತೆ, ಯಾವೆಲ್ಲ ಪ್ಲೇಸಸ್ ಅಂತ ನಿಮ್ಮ ಐಟಿನರಿಯನ್ನ ನೀವು ಎಕ್ಸ್ಪ್ಲೇನ್ ಮಾಡೋದಾದ್ರೆ?
ನಾವು ಐಟಿನರಿ ಎಕ್ಸ್ಪ್ಲೇನ್ ಮಾಡೋದಾದರೆ ನಿಮಗೆ 5 ನೈಟ್ 6 ಡೇಸಲ್ಲಿ ಈ ಪ್ಯಾಕೇಜ್ ಇರುತ್ತೆ. ಸೊ ಇದರಲ್ಲಿ ಶಕ್ತಿಪೀಠ ಆದಂಥ ಶಂಕರಿ ದೇವಿ ಟೆಂಪಲ್ ಆಗಿರ್ಬೋದು, ಗಾಯತ್ರಿ ಟೆಂಪಲ್ ಆಗಿರ್ಬೋದು, ಮುನೇಶ್ವರನ್ ಟೆಂಪಲ್, ಮನವಾರಿ ಟೆಂಪಲ್, ಮತ್ತು ಡಾಂಬೋಲಾ ಗೋಲ್ಡನ್ ಟೆಂಪಲ್, ರಾಮ್ ಬುದ್ಧ, ಹನುಮಾನ್ ಟೆಂಪಲ್, ಸೀತಮ್ಮ ಅಶೋಕ ವಾಟಿಕ, ಇದಲ್ಲದೆ ನಿಮಗೆ ಮ್ಯೂಸಿಯಂ ಕೂಡ, ಅಲ್ಲಿ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಕೂಡ, ಮತ್ತು ಬೀಚಸ್ ಕೂಡ ಕವರ್ ಮಾಡ್ಬೋದು. ಅಲ್ಲಿ ಮೇನ್ ಸಿಟಿ ಆದಂಥ ಕ್ಯಾಂಡಿಕ್ ಟೂತ್ ರಿಲಿಕ್ ಟೆಂಪಲ್, ಮತ್ತು ಕ್ಯಾಂಡಿ ಸಿಟಿ ಟೂರ್, ಕೊಲಂಬೋ ಸಿಟಿ ಟೂರ್, ಇದೆಲ್ಲ ಪ್ಲೇಸಸ್ನ ನಾವು ಕವರ್ ಮಾಡ್ಬೋದು. ಓಕೆ, ಈಗ ಸಾಮಾನ್ಯವಾಗಿ ಎಲ್ಲ ಕಂಟ್ರಿಯಲ್ಲೂ ಅಥವಾ ಎಲ್ಲ ಒಂದೊಂದು ಸಿಟಿಯಲ್ಲಿ ಅದರದೇ ಆದಂಥ ವಿಶೇಷತೆ ಇರುತ್ತೆ. ಈ ಪ್ಲೇಸಸ್ ಜೊತೆಗೆ ಯಾವುದು ಕಂಪಲ್ಸರಿ, ಅಂದರೆ ಇಂಥ ಒಂದು ಮೇಜರ್ ಅಟ್ರಾಕ್ಷನ್ ಇದು ಶ್ರೀಲಂಕಾದು ಅನ್ನುವಂಥದ್ದು, ಮೇ ಬಿ ಶಾಪಿಂಗ್ ಸ್ಟ್ರೀಟ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಫುಡ್ ಆಗಿರ್ಬೋದು, ಆ ರೀತಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅದು ಕೂಡ ನಿಮ್ಮ ಪ್ಯಾಕೇಜಸಲ್ಲಿ ಇನ್ಕ್ಲೂಡ್ ಆಗಿರುತ್ತಾ ಅಂತ? ಇವಾಗ ಇಂಡಿಯಾ ಅಂದರೆ ಎಲ್ಲ ಮಿಕ್ಸ್ಡ್ ಕಲ್ಚರ್ ಹೇಗಿದೆಯೋ, ಶ್ರೀಲಂಕಾ ಕೂಡ ಹಾಗೆ ಮಿಕ್ಸ್ಡ್ ಕಲ್ಚರ್ಸ್ ಇದೆ. ಈಗ ಈ ಥರ ಶಕ್ತಿಪೀಠ ಹೋಗೋರ್ಗಾದರೆ ಗಾಯತ್ರಿ ಟೆಂಪಲ್, ಮುನೀಶ್ವರನ್ ಟೆಂಪಲ್ ಮತ್ತು ಶಂಕರಿ ಟೆಂಪಲ್ ಹೇಗಿದೆಯೋ ಹಾಗೆ ಬುದ್ಧ ಟೂರಿಸಂ ಕೂಡ ಅಲ್ಲಿದೆ. ಮೇಡಮ್, ಏನು ಸಾಕಷ್ಟು ಜನಕ್ಕೆ ಕಸ್ಟಮೈಸ್ ಪ್ಯಾಕೇಜಸ್ ಅಫೋರ್ಡ್ ಮಾಡೋಕ್ಕಾಗ್ತಿಲ್ಲದೆ ಇರಬಹುದು, ಅಥವಾ ನೀವು ಜನರಲ್ ಆಗಿ ಅರೇಂಜ್ ಮಾಡುವಂಥ ಪ್ಯಾಕೇಜಸ್ ಅಲ್ಲೇನೆ ನೋಡೋದಾದರೆ ಸೊ ಯಾವೆಲ್ಲ ಪ್ಲೇಸಸ್ ಕವರ್ ಆಗುತ್ತೆ ಅಂತ ನೀವು ಹೇಳಿದ್ರಿ. ಇನ್ನೊಂದು ತುಂಬ ಜನಕ್ಕೆ ಡೌಟ್ ಇರೋದಂತಂದರೆ, ಗ್ರೂಪ್ಸಲ್ಲಿ ಹೋದರೆ ತುಂಬ ಜನ ಇರ್ತಾರೆ, ಅಂದರೆ ಐಟಿನರಿ ಪ್ಲ್ಯಾನ್ ಮಾಡಿರೋದು ಹೆಚ್ಚು ಕಡಿಮೆ ಆಗುತ್ತೆ, ಎಲ್ಲರೂ ರೆಡಿ ಆಗೋ ತನಕ ಅಥವಾ ಎಲ್ಲರೂ ಬರೋ ತನಕ ವೇಟ್ ಮಾಡಬೇಕು ಅನ್ನುವಂಥದ್ದೆಲ್ಲ. ಸೊ ನಿಮ್ಮ ಗ್ರೂಪ್ ಪ್ಯಾಕೇಜಸ್ಸಲ್ಲಿ ಸಾಮಾನ್ಯವಾಗಿ ಎಷ್ಟು ಜನನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತೀರಾ? ನಾನು ಹೇಳ್ದ ಹಾಗೆ ಇವಾಗ 40 ಮೆಂಬರ್ಸ್ನ ಒಂದು ಗ್ರೂಪ್ ಪ್ಯಾಕೇಜಸ್ಸಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದಾದ್ರೂ ಗ್ರೂಪ್ ಪ್ಯಾಕೇಜ್ ಬರ್ತಿದೆ ಅಂದರೆ ಅತ್ಯಂತ ಪ್ರಮುಖವಾಗಿ ಅಲ್ಲಿರುವಂಥ ಮ್ಯಾನೇಜ್ಮೆಂಟ್ ಖಂಡಿತ ನೋಡ್ಕೊಳ್ಳುತ್ತೆ. ಸಿಬ್ಬಂದಿಗಳು ಹಾಗೇ ವರ್ಕ್ ಮಾಡ್ತಾ ಇರ್ತಾರೆ. ಅಲ್ಲಿ ಎಕ್ಸ್ಟ್ರಾ ಕಿಚನ್ ವರ್ಕ್ಸ್ ಆಗಿರ್ಬೋದು, ಮತ್ತು ರೂಮ್ಸ್ ಆಗಲಿ, ಫುಡ್ ಆಗಲಿ, ಎಲ್ಲದರಲ್ಲೂ ಹೆಚ್ಚುವರಿಕೆಯಿಂದ ಅಲ್ಲಿ ನೋಡ್ಕೊಳ್ಳೋವಂಥ ಟ್ರೀಟ್ಮೆಂಟ್ ಕೂಡ ಇರುತ್ತೆ ಮ್ಯಾಮ್. ಈಗ 40 ಮೆಂಬರ್ಸ್ ಅಂತ ಅಂದಾಗ ಎಲ್ಲ ಥರ ಜನ ಅಲ್ಲಿ ಇದ್ದೇ ಇರ್ತಾರೆ. ಸೊ ನಾವು ಬುಕ್ಕಿಂಗ್ ಟೈಮಲ್ಲೇ ಅವ್ರಿಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ರೆ ಸೊ ಅದ್ರ ತಕ್ಕನಾಗೆ ಅಲ್ಲಿರೋಂಥ ಜನ ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ. ಸೊ ನಾವು ಹೇಳೋ ರೀತಿಲಿರುತ್ತೆ, ಈ ಥರ ಇರುತ್ತೆ, ಈ ಥರ. ಸೊ ಕಂಪ್ಲೀಟ್ ಡೀಟೇಲ್ಸ್ ನಾವು ಹೇಳೋದ್ರಿಂದ ಕಸ್ಟಮರ್ ಸಹ ನಮಗೆ ಹಾಗೆ ಸಹ ಕೋಪ್ರೇಟ್ ಮಾಡ್ತಾ ಇದ್ದಾರೆ. ಓಕೆ ಮೇಡಮ್, ಇನ್ನು ಈಗ ಬೆಂಗಳೂರಿಂದ ಹೊರಡೋದಾದರೆ ಶ್ರೀಲಂಕಾಗೆ ನಿಮ್ಮ ಟೂರ್ ಪ್ಯಾಕೇಜಸಲ್ಲೇ ಏರ್ ಫೇರ್ ಕೂಡ ಎಲ್ಲ ಇನ್ಕ್ಲೂಡೆಡ್ ಇರುತ್ತಾ, ಅಥವಾ ಬೇರೆ ಜಾಗಗಳಿಂದ ಯಾರಾದರೂ ಜಾಯಿನ್ ಆಗೋಕ್ಕೆ ಇಷ್ಟಪಟ್ಟರೆ, ಅಂದರೆ ಕರ್ನಾಟಕದ ಬೇರೆ ಭಾಗದಿಂದ ಹತ್ರ ಆಗಿರೋದಾದರೆ ಅವರು ಶ್ರೀಲಂಕಾ ಅಥವಾ ಏರ್ಪೋರ್ಟಿಂದ ಜಾಯಿನ್ ಆಗೋದಾಗಲಿ ಆ ರೀತಿ ಫೆಸಿಲಿಟೀಸ್ ಇದೆಯಾ? ಏರ್ ಫೇರ್ ಇನ್ಕ್ಲೂಡೆಡ್ ಇರುತ್ತಾ ಅಂತ? ಹಾಂ, ನಮ್ಮಲ್ಲಿ ಈಗ ಪ್ಯಾಕೇಜ್ ಬಿಟ್ಟಿರೋದು 57,000 ಇನ್ಕ್ಲೂಡಿಂಗ್ ಫ್ಲೈಟ್ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಆಲ್ ಓವರ್ ಕರ್ನಾಟಕ ಅಲ್ಲದೆ ಇಂಡಿಯಾದಲ್ಲಿ ಎಲ್ಲ ಕಡೆಯಿಂದ ಜನ ಬರ್ತಾ ಇರ್ತಾರೆ. ಸೊ ಕರ್ನಾಟಕದಲ್ಲಿ ನಿಮಗೆ ಡೈರೆಕ್ಟ್ ಫ್ಲೈಟ್ ಇರೋದು ಬ್ಯಾಂಗ್ಳೂರು ಕೆಂಪೇಗೌಡ, ಅಲ್ಲಿಂದ ನೀವು ಬರೋದಾದರೆ ಸೊ ಅಲ್ಲಿಂದ ಎಲ್ಲ ಮೆಂಬರ್ಸ್ನ ಜಾಯಿನ್ ಆಗಿ ಅಲ್ಲಿಂದ ಕರ್ಕೊಂಡು ಹೋಗುವಂಥದ್ದು. ಸೊ ಎಲ್ಲರೂ ಯಾವುದೇ ಥರ ಬುಕ್ ಮಾಡಿಕೊಂಡು ಡೈರೆಕ್ಟ್ ಏರ್ಪೋರ್ಟ್ಗೆ ಬರುವಂಥ ಸಾಧ್ಯತೆ ಇದೆ. ಓಕೆ ಮೇಡಮ್, ಇನ್ನು ಶ್ರೀಲಂಕಾಗೆ ಟ್ರಾವೆಲ್ ಮಾಡಬೇಕಾದ್ರೆ ವೀಸಾ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ, ಮತ್ತು ಅದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇರುತ್ತೆ, ಆ ಪ್ರೊಸೀಜರ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡೋದಾದರೆ? ಶ್ರೀಲಂಕಾ ಎಷ್ಟು ಈಸಿ ಡಾಕ್ಯುಮೆಂಟೇಷನ್ ಅಂದರೆ ದಯವಿಟ್ಟು ಯಾರು ಏನೂ ಚಿಂತೆ ಮಾಡಬೇಡಿ. ಏನು ಡಾಕ್ಯುಮೆಂಟೇಷನ್ ಏನಿರುತ್ತೋ, ಯಾವ ಥರ ಇರುತ್ತೋ ಅಂತ ಯಾವುದೇ ಥರ ಡಾಕ್ಯುಮೆಂಟೇಷನ್ ಇಲ್ಲದೆ ಬರೀ ಪಾಸ್ಪೋರ್ಟ್ ಒಂದಿದ್ದರೆ ಆರಾಮಾಗಿ ಶ್ರೀಲಂಕಾಗೆ ಪ್ಯಾಕ್ ಮಾಡ್ಕೊಂಡು ಹೊರಡ್ಬೋದು. RV ಟೂರ್ಸಲ್ಲಿ ನಮ್ಮದೇ ಆದಂಥ ವೀಸಾ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಯಾವುದೇ ಥರ ತೊಂದರೆ ಇರೋದಿಲ್ಲ, ಯಾವ ಥರ ಚಿಂತೆ ಕೂಡ ಇರಲ್ಲ. ನೀವು ಒಂದೇ ಪಾಸ್ಪೋರ್ಟ್ ಒಂದು ರೆಡಿ ಆಗಿರಬೇಕು, ರಿನಿವಲ್ ಸಹ ಆಗಿರಬೇಕು. ಇದೊಂದೇ ಡಾಕ್ಯುಮೆಂಟೇಷನ್ ರಿಕ್ವೈರ್ಡ್ ಆಗಿದೆ. ಓಕೆ ಮೇಡಮ್, ಇನ್ನು ಸಾಮಾನ್ಯವಾಗಿ ಯಾರಾದರೂ ಒಂದು ಪ್ಯಾಕೇಜಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ರೆ ಸಾಕಷ್ಟು ಜನ ಯೋಚನೆ ಮಾಡೋದು ಅಕೊಮಡೇಷನ್ ಯಾವ ರೀತಿ ಆಗಿದೆ. ಯಾಕೆಂದರೆ ಪ್ಲೇಸಸ್ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಬಟ್ ಅಕೊಮಡೇಷನ್ ಎಲ್ಲಿ ಕರೆಕ್ಟ್ ಆಗಿದೆ, ಎಲ್ಲಿ ಸೇಫ್ಟಿ ಇರುತ್ತೆ ಅದು ಗೊತ್ತಿರೋದಿಲ್ಲ. ಸೊ ಮೇಜರ್ಲಿ ಅಕೊಮಡೇಷನ್ ಮೇಲೆ ನೀವು ಯಾವ ರೀತಿ ಫೋಕಸ್ ಮಾಡ್ತೀರಾ ಅಂತ? ಮ್ಯಾಮ್, RV ಟೂರ್ಸ್ ಆ್ಯಂಡ್ ಟ್ರಾವೆಲ್ ಸೌತ್ ಇಂಡಿಯಾದಲ್ಲೇ ನಂಬರ್ 1 ಹೇಗೆ ಅನ್ಸ್ಕೊಂಡಿದೆ ಅಂದರೆ ಅದು ಹಾಸ್ಪಿಟಾಲಿಟಿ ಮತ್ತು ಅದರ ಸರ್ವಿಸಿಂದ. ಯಾವುದೇ ಕಸ್ಟಮರ್ಸ್ ಹೋಗೋಗಿ ಬಂದ ಮೇಲೆ ರೂಮ್ಸ್ ಆಗಲಿ, ಫುಡ್ ಆಗಲಿ ಒಳ್ಳೆ ರಿವ್ಯೂಸೇ ಕೊಟ್ಟಿದ್ದಾರೆ. ಯಾಕಂದರೆ ನಾವು ಮ್ಯಾನೇಜ್ಮೆಂಟ್ ಪ್ರಕಾರ ರೂಮ್ಸ್ ಎಲ್ಲರೂ ಬರ್ತಾರೆ, ಯಾವ ಥರ ಇರುತ್ತೆ ಏನು ಅಂತ ಚಿಂತೆಯಿಂದ ಬಂದಿರ್ತಾರೆ. ನಮ್ಮಲ್ಲಿ ನಾವು AC ಅಕಾಮಡೇಷನ್ ಕೊಡ್ತಾ ಇರ್ತೀವಿ. ತುಂಬಾ ಕಂಫರ್ಟ್ ಮತ್ತು ಕ್ಲೆನ್ಲಿನೆಸ್ ಕೂಡ ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ರೂಮ್ ಬಗ್ಗೆ ಯಾರೂ ಚಿಂತೆ ಮಾಡಬೇಡಿ, ಟ್ವಿನಿಂಗ್ ಶೇರ್ ಇರುತ್ತೆ. ಸೊ ಒಂದು ಕಪಲ್ಸ್ ಆಗಲಿ, ಒಂದೇ ಫ್ಯಾಮಿಲಿಯಿಂದ 2 ಮೆಂಬರ್ಸ್ ಬಂದಿದ್ರೆ ಟ್ವಿನ್ ಶೇರಿಂಗ್ ಸಹ ಇದ್ದೇ ಇರುತ್ತೆ. ಅದಲ್ಲದೆ ನಿಮಗೆ ಫುಡ್ಡು ಅಷ್ಟೇ ಹೈಜೀನಿಕ್ ಫುಡ್ ಇರುತ್ತೆ. ಓಕೆ, ಅಂದರೆ ಫುಡ್ ಕೂಡ ಪ್ಯಾಕೇಜಲ್ಲೇ ಇನ್ಕ್ಲೂಡೆಡ್ ಆಗಿರುತ್ತಾ? ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್ ಎಲ್ಲವೂ ಸಹ ಅಂತ? ಹೌದು ಮ್ಯಾಮ್, ನಿಮಗೆ ಪ್ಯೂರ್ ವೆಜ್ ಅಥವಾ ನಾನ್ ವೆಜ್ ಫುಡ್ನ ಅಲ್ಲಿ ಪ್ರೊವೈಡ್ ಮಾಡ್ತಿರ್ತೀವಿ.
ಓಕೆ ಮೇಡಮ್, ಇನ್ನು ಸಾಮಾನ್ಯವಾಗಿ ಈಗ ಸೈಟ್ ಸೀಯಿಂಗ್ ಅಥವಾ ಅಲ್ಲಿ ಬೇರೆ ರೀತಿಯಾದಂತಹ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ, ಅದಕ್ಕೂ ಕೂಡ ಮುಂಚಿತವಾಗಿ ಪ್ಲಾನ್ ಮಾಡಬೇಕಾಗುತ್ತೆ ಟ್ರಾವೆಲರ್ಸ್. ಸೊ ಶ್ರೀಲಂಕಾದಲ್ಲಿ ಆ ರೀತಿ ಪ್ಲೇಸಸ್ ಯಾವುದಾದ್ರೂ ಇದೆಯಾ, ಯಾವುದಕ್ಕೆಲ್ಲ ಸಿದ್ಧವಾಗಿರಬೇಕು ಅಂತ? ಈಗ ಅಲ್ಲಿ ಜೆಮ್ ಮ್ಯೂಸಿಯಂ ಆಗಲಿ ಅಥವಾ ಸ್ಪೋರ್ಟ್ಸ್ ವಾಟರ್ ಆ್ಯಕ್ಟಿವಿಟೀಸ್ ಆಗಲಿ, ಸೊ ಆಲ್ ಎಂಟ್ರಿ ಟಿಕೆಟ್ಸ್ ನಮ್ಮಲ್ಲೇ ಇನ್ಕ್ಲೂಡ್ ಆಗಿರೋದ್ರಿಂದ ಕಸ್ಟಮರ್ಸ್ಗೆ ನಾವು ಆ ಚಿಂತೆ ಕೊಟ್ಟಿಲ್ಲ. ಆರಾಮಾಗಿ ಅವರು ಬ್ಯಾಕ್ ಪ್ಯಾಕ್ ಮಾಡೋದು ಒಂದೇ ಅಷ್ಟೇ ಇರೋದು, ಎಲ್ಲ ಚಿಂತೆ ನಮ್ಮ ಮೇಲೆ ಬಿಟ್ಟಿರ್ತಾರೆ. ಸೊ ಯಾವುದೇ ಥರ ಎಂಟ್ರಿ ಟಿಕೆಟ್ಸ್ನ ಅವ್ರ ಕೈಯಿಂದ ಕಟ್ಸೋ ಅಂಥದ್ದು ಯಾವುದೂ ಇಲ್ಲ. ಸೊ ಎಲ್ಲ ನಮ್ಮಲ್ಲೇ ಇನ್ಕ್ಲೂಡ್ ಆಗಿ ಬಂದಿರುವಂಥ ಪ್ಯಾಕೇಜ್ ಇದು. ಓಕೆ ಮೇಡಮ್, ವಾಟರ್ ಸ್ಪೋರ್ಟ್ಸ್ ಅಂತೆಲ್ಲ ಹೇಳಿದ್ರಿ, ಅಲ್ಲಿ ಯಾವೆಲ್ಲ ರೀತಿಯಾದಂಥ ಸ್ಪೋರ್ಟ್ಸ್ ಅಥವಾ ಆಕ್ಟಿವಿಟೀಸ್ ಇದೆ ಅಂತ, ಮತ್ತೆ ಅದನ್ನು ಯಾರೆಲ್ಲ ತಗೊಳ್ಬಹುದು, ಯಾವ ಏಜ್ನವ್ರಿಗೆ, ಮತ್ತೆ ಮಕ್ಕಳು ಕೂಡ ನೋಡುವಂಥ ಸ್ಥಳಗಳು ಜಾಸ್ತಿ ಇದೆ ಅಂತ, ಸೊ ಮಕ್ಕಳು ಕೂಡ ಅದನ್ನೆಲ್ಲ ಮಾಡ್ಬೋದಾ, ಯಾವ ರೀತಿ ಆಕ್ಟಿವಿಟೀಸ್ ಇರುತ್ತೆ ಅಂತ? ಮ್ಯಾಮ್, ಇವಾಗ ಬೀಚಸ್ ಅಂದರೆ ಅಲ್ಲಿ ಬೋಟ್ ರೈಡ್ಸ್ ಇರುತ್ತೆ, ಮತ್ತು ಬನಾನಾ ರೈಡ್ಸ್ ಇರುತ್ತೆ, ಮತ್ತು ಪ್ಯಾರಾಚೂಟಲ್ಲಿ ಹೋಗೋ ಅಂಥದ್ದೆಲ್ಲ ಇರುತ್ತೆ. ಸೊ ಯಾವುದೇ ಥರ ವಯಸ್ಕರ ಇಲ್ಲ, ಕಸ್ಟಮರ್ಸ್ ಅವ್ರಿಗೆ ಇಷ್ಟ ಆದರೆ ಅಲ್ಲಿ ಹೋದ್ಮೇಲೆ ನನಗೆ ಯಾವುದೇ ಥರ ಭಯ ಇಲ್ಲ ಅನ್ನೋದಾದರೆ ಎಲ್ಲ ಥರ ವಯಸ್ಕರ ಆದಂಥ ಹೋಗಿ ಬರ್ಬೋದಂಥ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ವಾಟ್ರಲ್ಲಿದೆ. ಓಕೆ ಮೇಡಮ್, ಇನ್ನು ಪ್ಲೇಸಸ್ ಐಟಿನರಿಯಲ್ಲಿ ಕೆಲವೊಂದಿಷ್ಟು ಇನ್ಕ್ಲೂಡೆಡ್ ಇರುತ್ತೆ. ಇನ್ನು ಫ್ಯಾಮಿಲಿ ಅಂತ ಬಂದವರು ಅಥವಾ ಫ್ರೆಂಡ್ಸ್ ಗ್ರೂಪ್ ಆಗಿರಬಹುದು, ಅವ್ರಿಗೆ ಅಂದರೆ ಒಂದು ಈ ಟೂರ್ ಪ್ಯಾಕೇಜಲ್ಲಿ ಲೀಜರ್ ಟೈಮ್ ಕೂಡ ಸಿಗುತ್ತಾ ಅಂತ, ಯಾಕೆಂದರೆ ಶಾಪಿಂಗ್ ಆಗಿರ್ಬೋದು, ಕೆಲವರ ಪ್ರಿಫರೆನ್ಸಸ್ ಬೇರೆ ಬೇರೆ ರೀತಿಯಾಗಿರುತ್ತೆ. ಸೊ ಅಂಥ ಟೈಮಲ್ಲಿ ಲೀಜರ್ಗೆ ಎಷ್ಟು ಅವಕಾಶ ಇರುತ್ತೆ? ಮ್ಯಾಮ್, ಪ್ರತಿ ದಿವಸ ನಿಮಗೆ ಬೆಳಗ್ಗೆ ಹೊರಟ ಮೇಲೆ ಮಧ್ಯಾಹ್ನ ಅಥವಾ ಸಾಯಂಕಾಲ ಬಂದ ಮೇಲೆ ಅಟ್ಲೀಸ್ಟ್ ರೆಸ್ಟ್ ಅಂತ ಕೊಡಲೇಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಅವ್ರಿಗೆ ಆರಾಮಾಗಿ ವ್ಯವಸ್ಥೆ ಆಗಿರುತ್ತೆ, ಶಾಪಿಂಗ್ ಕೂಡ ಮಾಡ್ಬೋದು, ರೆಸ್ಟ್ ಕೂಡ ಮಾಡ್ಬೋದು, ಏನಾದರೂ ಸುತ್ತಾಡೋ ಅಂಥದ್ದಿದ್ರೆ ಹೋಗಿ ಬರ್ಬೋದು. ಖಂಡಿತ ಲೀಜರ್ ಟೈಮ್ ಅವಶ್ಯಕತೆ ಇದೆ. ಎಸ್ ಮೇಡಮ್, ನೀವು ಹೇಳ್ತಾ ಇದ್ರಿ ಆಗಲೇ ಟೂರ್ ಗೈಡ್ ಇರ್ತಾರೆ, ಅವರೆಲ್ಲ ಗೈಡ್ ಮಾಡ್ತಾ ಇರ್ತಾರೆ ಅಂತ. ಸೊ ಈ ಟೂರ್ ಗೈಡ್ಗಳು ಪ್ರತಿಯೊಂದು ಟ್ರಿಪ್ಗೆ ಎಷ್ಟು ಜನ ಇರ್ತಾರೆ, ಅಥವಾ ಅಂದರೆ ಅಲ್ಲಿ ಬಂದಿರುವಂಥ ಎಲ್ಲ ಟ್ರಾವೆಲರ್ಸ್ ಮೇ ಬಿ ಅವರು ಮಾತಾಡೋದಾಗಿರ್ಬಹುದು, ಎಲ್ಲ ಕೂಡ ಅವರು ಟ್ರೈನ್ಡ್ ಆಗಿರ್ತಾರಾ ಅನ್ನುವಂಥ ಕ್ವಶನ್. ಮತ್ತು ಸಾಮಾನ್ಯವಾಗಿ ಎಷ್ಟು ಜನ ಹೋಗಿರ್ತಾರೆ? ಇವಾಗ ಗ್ರೂಪ್ ಪ್ಯಾಕೇಜಸ್ ಹೋಗ್ತಾ ಇದ್ದಾರೆ ಅಂದರೆ ಒಂದು 30+ ಅಥವಾ 40 ಮೆಂಬರ್ಸ್ ಅಂದರೆ ಅಲ್ಲಿರುವಂಥ ಶ್ರೀಲಂಕಾ ಲೋಕಲ್ ಟೂರ್ ಗೈಡು ಇರ್ತಾರೆ, ಮತ್ತು RV ಕಡೆಯಿಂದನೂ ಒಬ್ಬ ಟೂರ್ ಮ್ಯಾನೇಜರ್ ಇರ್ತಾರೆ. ಸೊ ಈ ಡಿಪಾರ್ಟ್ಮೆಂಟ್ ಸಪ್ರೇಟ್ ಆಗಿರೋದ್ರಿಂದ ಕಿಚನ್ ಡಿಪಾರ್ಟ್ಮೆಂಟ್ ಮೆಂಬರ್ಸ್ ಆಗಲಿ ಅಥವಾ ರೂಮ್ ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ ಪೀಪಲ್ಸ್ ಆಗಲಿ, ಸೊ ಅರೌಂಡ್ 2 to 4 ಮೆಂಬರ್ಸ್ ಖಂಡಿತ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾರೆ. ಓಕೆ ಮೇಡಮ್, ಇನ್ನು ಅಲ್ಲಿ ಶ್ರೀಲಂಕಾಗೆ ಹೋದಾಗ ಅಲ್ಲಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋದಕ್ಕೆ ಯಾವ ರೀತಿ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇರುತ್ತೆ ಅಂತ? ನಮ್ಮಲ್ಲಿ ಈಗ AC ವೆಹಿಕಲ್ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ. ಎಲ್ಲ ಥರ ವಯಸ್ಕರ ಆದಂಥ ಕಸ್ಟಮರ್ಸ್ ಆರಾಮಾಗಿ ಕುತ್ಕೊಂಡು ಲಕ್ಸುರಿಯಾಗಿ ಹೋಗೋ ಅಂಥದ್ದು, ಯಾವುದೇ ಥರ ಇದು ಇಲ್ಲದೆ ಆರಾಮಾಗಿ ಕುತ್ಕೊಂಡು ಸುತ್ತಾಡ್ಕೊಂಡು ಬರೋವಂಥ AC ಲಕ್ಸುರಿ ವೆಹಿಕಲ್ನೇ ನಾವು ಪ್ರೊವೈಡ್ ಮಾಡ್ತಾಯಿದ್ದೀವಿ. ಎಸ್ ಮೇಡಮ್, ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ತುಂಬ ಜನ ಯೋಚನೆ ಮಾಡೋದು ದ ಕಾಸ್ಟ್ ಆಫ್ ದ ಟೂರ್ ಪ್ಯಾಕೇಜಸ್ ಅನ್ನೋದಾಗಿ. ನೀವು ಹೇಳಿದ್ರಿ ರೆಗ್ಯುಲರ್ ಪ್ಯಾಕೇಜಸ್ ಆ್ಯಂಡ್ ಕಸ್ಟಮೈಸ್ಡ್ ಅಂತ. ಸೊ ರೆಗ್ಯುಲರ್ ಮತ್ತು ಕಸ್ಟಮೈಸ್ಡ್ಗೆ ಯಾವ ರೀತಿ ವ್ಯತ್ಯಾಸ ಇರುತ್ತೆ, ಮತ್ತು ಕಾಸ್ಟ್ ಎಕ್ಸ್ಪೆನ್ಸಸ್ ಎಲ್ಲ ಯಾವ ರೀತಿ ಆಗಿರುತ್ತೆ? ಈಗ ಫಿಕ್ಸ್ಡ್ ಡಿಪಾರ್ಚರ್ ಹೇಳಿದ್ನಲ್ಲ, ಸೊ ಅದು ನಿಮಗೆ ವಿತ್ ಫ್ಲೈಟ್ಸು ಯಾರೂ ಕೊಡಲಾಗದಂಥ ತುಂಬಾ ಕಮ್ಮಿ ಪ್ರೈಸಲ್ಲಿ ನಾವು ಈಗ ಬಿಟ್ಟಿದ್ದೀವಿ. 57,000 ಇನ್ಕ್ಲೂಡಿಂಗ್ ಫ್ಲೈಟ್, ಫುಡ್ 3 times, ಮತ್ತು ಅಕಾಮಡೇಷನ್ ವಿತ್ 3 star ಹೋಟೆಲ್ ಸಹ ಪ್ರೊವೈಡ್ ಮಾಡ್ತಾ ಇದ್ದೀವಿ, ಮತ್ತು AC ವೆಹಿಕಲ್ ಕೂಡ ಇದೆ. ಸೊ ಕಸ್ಟಮೈಸ್ ಪ್ಯಾಕೇಜಸ್ ಬಂದಾಗ ಅವರ ಅನುಗುಣವಾಗಿ, ಸೊ ಒಬ್ಬೊಬ್ಬರು 2 star ಸಾಕು ಅಂದಿರ್ತಾರೆ, ಇಲ್ಲ 3 star ಸಾಕು ಅಂದಿರ್ತಾರೆ, ಮತ್ತು ಫುಡ್ಡು ನಮಗೆ ಶ್ರೀಲಂಕನ್ ಫುಡ್ ಸಹ ಟ್ರೈ ಮಾಡಬೇಕು ಅನ್ನೋರು ಇರ್ತಾರೆ. ಸೊ ನಾವು ಅವರ ತಕ್ಕನಾಗಿ ನಾವು ಅದನ್ನು ಪ್ಲ್ಯಾನ್ ಮಾಡಿ ಕಾಸ್ಟು ಆ ಟೈಮ್ಗೆ ಏನು ನಡೀತಿದೆ ಅದನ್ನು ಮಾಡಿಸ್ಕೊಡ್ತೀವಿ. ಓಕೆ, ಮತ್ತು ಅದು ಇನ್ನೊಂದು ತುಂಬ ಮುಖ್ಯವಾದ ವಿಚಾರ ಅಂತಂದರೆ, ಸಾಕಷ್ಟು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂದರೆ ಇನ್ಕ್ಲೂಡೆಡ್ ಅಂತ ಹೇಳಿರ್ತಾರೆ, ಬಟ್ ಅಲ್ಲಿ ಹೋದ್ಮೇಲೆ ಏನಾದರೂ ಎಕ್ಸ್ಟ್ರಾ ಮೇ ಬಿ ಸ್ಪೋರ್ಟ್ ಆಗಿರ್ಬೋದು, ಆ್ಯಕ್ಟಿವಿಟಿ ಆಗಿರ್ಬೋದು, ಅಥವಾ ಎಲ್ಲಾದರೂ ಎಂಟ್ರಿ ಪರ್ಮಿಷನ್ ಆಗಿರಬಹುದು, ಅದು ಅಂದರೆ ಟ್ರಾವೆಲರ್ಸ್ ಮೇಲೇ ಖರ್ಚು ಬರುತ್ತೆ. ಸೊ ಆ ರೀತಿಯಾಗಿ ಯಾವೆಲ್ಲ ಖರ್ಚುಗಳನ್ನು ಟ್ರಾವೆಲರ್ಸ್ ಭರಿಸಬೇಕಾಗುತ್ತೆ? ಮ್ಯಾಮ್, ನಾವು ಹೇಳ್ದರ ಹಾಗೆ ಐಟಿನರಿಲಿ ನಾವು ಇನ್ಕ್ಲೂಡ್ಸ್ ಆ್ಯಂಡ್ ಎಕ್ಸ್ಕ್ಲೂಡ್ಸ್ನ ಕರೆಕ್ಟಾಗಿ ಕೊಟ್ಟಿರ್ತೀವಿ. ಸೊ ಅದರಲ್ಲಿ ನೀವು ನೀಟಾಗಿ ಓದ್ಕೊಳ್ಳೋಕ್ಕಾದರೆ ಯಾವುದೇ ಥರ ಎಂಟ್ರಿ ಟಿಕೆಟ್ಸ್ ನಾವು ಕೊಟ್ಟಿದ್ದೀವಿ ಅಂದರೆ ನಿಜವಾಗ್ಲೂ ನಾವು ಅದನ್ನು ಪಾಲಿಸ್ತೀವಿ. ಒಂದೊಂದು ಕಡೆ ಎಂಟ್ರಿ ಟಿಕೆಟ್ಸ್ ಇಲ್ಲದೆ ಇರೋದ್ರಿಂದ ನಾವು ಮೆನ್ಷನ್ ಕೂಡ ಮಾಡಿರ್ತೀವಿ. ಅದಲ್ಲದೆ ನಿಮಗೆ ಆ ಟೆನ್ಷನ್ ಯಾವುದೇ ಥರದ್ದು ಇಟ್ಕೋಬೇಡಿ, ಯಾಕಂದರೆ ನಾವು ಆಲ್ರೆಡಿ 57,000ನಲ್ಲಿ ಎಲ್ಲ ಪ್ಲೇಸಸ್ ಎಂಟ್ರಿ ಟಿಕೆಟ್ ಸಮೇತ ಕೊಟ್ಟಿರೋದ್ರಿಂದ ನಿಮಗೆ ಆ ಚಿಂತೆ ಇರೋದಿಲ್ಲ.
ಓಕೆ ಮೇಡಮ್, ಇನ್ನು ಸಾಮಾನ್ಯವಾಗಿ ಏರ್ ಫೇರ್ಸ್ ಬುಕ್ ಮಾಡಬೇಕಾದ್ರೆ ನಾವು ಲೇಟಾಗಿ ಮಾಡಿದಷ್ಟು ಕಾಸ್ಟ್ ಜಾಸ್ತಿ ಆಗ್ತಾ ಇರತ್ತೆ. ಸೊ ಹಾಗೆ ನೀವು ಬುಕ್ಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಸೊ ಎಷ್ಟು ಅರ್ಲಿ ಮಾಡಿದರೆ ಕಡಿಮೆ ಫೇರ್ ಆ ರೀತಿಯಾಗಿರುತ್ತಾ? ಮತ್ತು ಈಗ ಕಸ್ಟಮೈಸ್ಡಲ್ಲಿ ಕೆಲವು ಜನ ಗ್ರೂಪಾಗಿ ಹೋಗೋಕ್ಕೆ ಇಷ್ಟಪಡ್ತಿರ್ತಾರೆ. ಸೊ ಹೆಚ್ಚಿಗೆ ಜನ ಬಂದರೆ ಅವ್ರಿಗೆ ಹೆಚ್ಚಿಗೆ ಡಿಸ್ಕೌಂಟ್ ಏನಾದರೂ ಇರುತ್ತಾ? ಮತ್ತು ಸೀಸ್ನಲ್ ವೈಸ್ ಈ ಟೈಮಲ್ಲಿ ಡಿಸ್ಕೌಂಟಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಹೇಳೋದು. ಇದು ಫಿಕ್ಸ್ಡ್ ಡಿಪಾರ್ಚರ್ ಆಗಿರೋದ್ರಿಂದ ಒಂದೇ ಮೇಂಟೆನೆನ್ಸ್ ಮಾಡ್ಕೊಂಡು ಬರ್ತಾ ಇದೆ 57,000 ಹೌದು. ಏರ್ಫೋರ್ ಯಾವತ್ತಾದರೂ 5 ನಿಮಿಷಕ್ಕೂ ಜಾಸ್ತಿ ಆಗೋದು ಬರೋದು ಈ ಥರ ಕಾಮನ್ ಆಗಿರುತ್ತೆ ಏರ್ ಫ್ಲೈಟಲ್ಲಿ. ಸೊ ಇದರಿಂದ ನಮಗೆ ಕಸ್ಟಮೈಸ್ ಅಂದಾಗ ಮಾತ್ರ ಏರುಪೇರು ಇರುತ್ತೆ ಹೊರತು ಒಂದು ವರ್ಷದಲ್ಲಿ ಪ್ರತಿ ತಿಂಗಳಲ್ಲಿ ಹೋಗ್ತಾ ಇರಬೇಕಾದ್ರೆ 2 ಬ್ಯಾಚಸ್ 57,000 ಮುಗಿಸ್ತಿರ್ತೀವಿ. ಓಕೆ ಮೇಡಮ್, ಇನ್ನು ಈಗ ಪೇಮೆಂಟ್ ಮಾಡೋದು ವಿಚಾರ ಬಂದರೆ, ಈಗ ತುಂಬ ಜನ ಫ್ಯಾಮಿಲಿ ಅಂತೆಲ್ಲ ಬಂದರೆ ಒಟ್ಟಿಗೆ ಜಾಸ್ತಿ ದುಡ್ಡು ಕೊಡೋದಕ್ಕೆ ಕಷ್ಟ ಆಗಬಹುದು. ಸೊ ನೀವು EMI ಅಥವಾ ಇನ್ಸ್ಟಾಲ್ಮೆಂಟ್ಸ್ ಮೇಲೆ ಕೊಡೋದಕ್ಕೆ ಏನಾದರೂ ಅವಕಾಶ ಇದೆಯಾ? ಇನ್ನು ಅಡ್ವಾನ್ಸ್ ಆಗಿ ಎಷ್ಟು ಕೊಡಬೇಕಾಗತ್ತೆ ಅಂತ? ಹೌದು ಮ್ಯಾಮ್, ಇವಾಗ ಒಟ್ಟಾರೆ ಒಂದು 10 ಜನ ಬರ್ತಾ ಇದ್ದಾರೆ ಅಂದರೆ ನಾವು ಏನು ಮಾಡ್ತೀವಿ ಅಂದರೆ 50% ಆಫ್ ದಿ ಟೋಟಲ್ ಕಾಸ್ಟ್ನ ಡೌನ್ ಪೇಮೆಂಟ್ ಆಗಿ ತೊಗೊಳ್ಬೋದು ಅಥವಾ ಅಡ್ವಾನ್ಸ್ ಆಗಿ ನಾವು ಪೇ ಮಾಡ್ಕೊಳ್ತೀವಿ. ಆಫೀಸ್ಗೆ ಬಂದು ಮಾಡೋರಾಗಿದ್ದರೆ ಮಾಡ್ತಾರೆ ಅಥವಾ ಆನ್ಲೈನಲ್ಲಿ ಮಾಡೋರಾದರೂ ಆಗಿರ್ತಾರೆ. ಓಕೆ ಮೇಡಮ್, ಇನ್ನು ಈಗ ಟೂರ್ ಪ್ಯಾಕೇಜಲ್ಲಿ ಇದ್ದಾಗ ಯಾರೆಲ್ಲ ಇದನ್ನು ಅಫೋರ್ಡ್ ಮಾಡ್ಬೋದು ಅಂತ ನೀವು ಆಗಲೇ ಹೇಳಿದ್ರಿ. ಸಾಕಷ್ಟು ಜನ ಮಕ್ಕಳು ಕೂಡ ಬರ್ತಾರೆ, ಇನ್ನು ಸೀನಿಯರ್ ಸಿಟಿಸನ್ಸ್ ವಿತ್ ಫ್ಯಾಮಿಲಿ ಬಂದಿರೋರು ಕೂಡ ಇರ್ತಾರೆ. ಸೊ ಅಂಥವ್ರಿಗೆ ಈಗ ಮೆಡಿಕಲ್ ಅಸಿಸ್ಟೆನ್ಸ್ ಅಂದರೆ ಏನಾದರೂ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗಿರಬಹುದು. ಸೊ ಮೆಡಿಕಲ್ ಸಪೋರ್ಟ್ ಯಾವ ರೀತಿಯಾಗಿರುತ್ತೆ? ನಿಮ್ಮ ಗೈಡ್ಸ್ ಅದಕ್ಕೆ ಹೆಲ್ಪ್ ಮಾಡ್ತಾರಾ ಅಥವಾ ಮೆಡಿಕಲ್ ಟೀಮ್ ಇರುತ್ತಾ? ಯಾವ ರೀತಿಯಾಗಿ ಅದನ್ನು ಮ್ಯಾನೇಜ್ ಮಾಡ್ತೀರಿ? ಯಾವುದೇ ಫಾರಿನ್ ಕಂಟ್ರೀಸ್ ನೀವು ಹೋಗ್ತಾ ಇದ್ದೀರಾ ಅಂದರೆ ಇನ್ಶೂರೆನ್ಸ್ ಅನ್ನೋದು ಕಾಮನ್ ವಿಷಯ ಆಗಿರುತ್ತೆ. ಸೊ ಜನರಲ್ ನಾರ್ಮಲಿ ಇನ್ಶೂರೆನ್ಸ್ ಇಟ್ಕೊಂಡಿರ್ತಾರೆ. ಅದಲ್ಲದೆ ನಿಮಗೆ ಸಣ್ಣ ಪುಟ್ಟ ಹುಷಾರಿಲ್ಲದೆ ಇರೋದು, ವಾಮಿಟಿಂಗ್ ಆ ಥರ ಬೇಸಿಕ್ ಥಿಂಗ್ಸ್ ಏನಾದರೂ ಬಂದರೆ ಖಂಡಿತವಾಗ್ಲಿ ನಮ್ಮ ಟೂರ್ ಮ್ಯಾನೇಜರ್ ನಿಮಗೆ ಸಮೀಪದ ಹಾಸ್ಪಿಟಲ್ ಆಗಲಿ ಅಥವಾ ಟ್ಯಾಬ್ಲೆಟ್ಸ್ ಆಗಿ ಕೊಡೋದ್ರಿಂದ ನಿಮಗೆ ಆ ಥರ ಯಾವುದೇ ಥರ ತೊಂದರೆ ಮಾಡೋದಿಲ್ಲ. ಓಕೆ, ಇನ್ನು ಸೀನಿಯರ್ ಸಿಟಿಸನ್ಸ್ಗೆ ಅಂದರೆ ಸ್ಪೆಷಲ್ ಕೇರ್ ಅಥವಾ ಡಿಫ್ರೆಂಟ್ ಆಗಿ ಅವ್ರಿಗೆ ಅಕೊಮಡೇಷನ್ ವ್ಯವಸ್ಥೆ ಆಗಿರಬಹುದು, ಆ ರೀತಿ ಫೆಸಿಲಿಟೀಸ್ ಸಿಗುತ್ತಾ ಅಂತ? ಕೆಲವೊಬ್ಬರು ಇವಾಗ ಸಿಂಗಲ್ ಆಗಿ ಟ್ರಾವೆಲ್ ಮಾಡಿರ್ತಾರೆ. ಸೊ ನಾನು ಒಬ್ಬಳೇ ಇರಬೇಕು ಅಥವಾ ನಾನು ಒಬ್ಬನೇ ಇರಬೇಕು ಅನ್ನೋರಿಗೆ ಅದೇ ಥರ ನಮಗೆ ಫೆಸಿಲಿಟಿ ಖಂಡಿತ ಕೊಡ್ತೀವಿ. ಮತ್ತು ಮೋಸ್ಟ್ ಆಫ್ ನಮಗೆ ಕಪಲ್ಸ್ ಟ್ರಾವೆಲ್ ಮಾಡೋದ್ರಿಂದ ಟ್ವಿನ್ ಶೇರಿಂಗ್ ರೂಮ್ನ ಅರೇಂಜ್ ಮಾಡ್ತಾ ಇದ್ದೀವಿ. ಓಕೆ ಮೇಡಮ್, ಇನ್ನು ನಾವು ಆಗಲೇ ಡಾಕ್ಯುಮೆಂಟೇಷನ್ಸ್ ಪ್ರೊಸೀಜರ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಬಹಳ ಇಂಪಾರ್ಟೆಂಟ್ ಅಂದರೆ ಟ್ರಾವೆಲ್ ಇನ್ಶೂರೆನ್ಸ್. ಅದನ್ನು ಅಂದರೆ ಆಯ್ಕೆಯಾಗಿ ತಗೊಳ್ಬಹುದಾ ಟ್ರಾವೆಲರ್ಸು ಅಥವಾ ಟೂರ್ ಪ್ಯಾಕೇಜಲ್ಲೇ ಅದು ಕೂಡ ಇನ್ಕ್ಲೂಡೆಡ್ ಆಗಿರುತ್ತಾ? ಅದನ್ನು ತಗೊಂಡ್ರೆ ಬೆಟರಾ ಅಥವಾ ಏನು ಅಂತ? ಅದು ಮ್ಯಾಂಡೇಟ್ರಿ ಅಂತ ನಾನು ಹೇಳಕ್ಕೆ ಬರೋದಿಲ್ಲ. ಇವಾಗ ಮೋಸ್ಟ್ ಆಫ್ ಪೀಪಲ್ ಇನ್ಶೂರೆನ್ಸ್ ಕಾಮನ್ ಆಗಿ ಮಾಡ್ಕೊಡೋದ್ರಿಂದ ಡಾಕ್ಯುಮೆಂಟೇಷನಲ್ಲಿ ಒಂದು ಕಾಪಿ ಕೊಟ್ಟರೆ ಸಾಕು ಅಂತ ಹೇಳ್ಬೋದು. ತುಂಬ ಜನ ಈಗ ಹೆಣ್ಮಕ್ಳು ಸೋಲೋ ಟ್ರಾವೆಲರ್ಸ್ ಹೋಗೋದಕ್ಕೆ ಇಷ್ಟಪಡ್ತಿರ್ತಾರೆ. ಸೊ ಹುಡುಗಿರ್ಗಾಗಿರ್ಬೋದು ಎಷ್ಟು ಸೇಫ್ ಆಗಿದೆ ಅಂತ? ಸೇಫ್ ವಿಷಯ ಬಂದಾಗ ನಾವು ಈಗ ಲೇಡೀಸ್ ಯಾರಾದರೂ ಗ್ರೂಪ್ ಹೋಗ್ತಾ ಇದ್ದಾರೆ ಅಂದರೆ ಲೇಡಿ ಟೂರ್ ಮ್ಯಾನೇಜರ್ನ ಪ್ರಿಫರ್ ಮಾಡ್ತೀವಿ. ಮತ್ತು ಗ್ರೂಪಲ್ಲಿ ಜಾಸ್ತಿ ಜನ ಹೋಗ್ತಾ ಇದ್ದಾರೆ ಅಂದರೆ ಎಕ್ಸ್ಟ್ರಾ ಪರ್ಸನ್ಸ್ನ ಆ್ಯಡ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ಗೆ ಅವ್ರನ್ನ ಜೊತೆಗಿದ್ದು ನೋಡಿಕೊಂಡು ಯಾವುದೇ ಥರ ತೊಂದರೆ ಆಗದೆ ಇರೋಂಗೆ ಮತ್ತು ಅವ್ರಿಗೆ ಏನೇ ಬೇಕೋ ಆ ಕ್ಷಣಕ್ಕೆ ನಾವು ನೀಡುವಂಥ ಸಿಚುಯೇಷನ್ಸ್ ನಮ್ಮಲ್ಲಿ ಖಂಡಿತ ಇದೆ. ಯಾವುದೇ ಥರ ಯೋಚನೆ ಮಾಡದೆ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೇಲೆ ಸಂಪೂರ್ಣವಾಗಿ ಭರವಸೆ ಇಟ್ಟು ಟ್ರಾವೆಲ್ ಮಾಡ್ಬೋದು ಅಂತ ಹೇಳ್ತೀನಿ. ಈಗ ಗೊತ್ತಿಲ್ಲದಿರೋ ಜಾಗದಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಅಲ್ಲಿರುವಂಥ ವಾತಾವರಣ, ಜನ, ಅದರಿಂದ ಮೋಸ ಹೋಗುವಂಥ ಚಾನ್ಸಸ್ ಇರುತ್ತೆ. ಶ್ರೀಲಂಕಾದಲ್ಲಿ ಆ ರೀತಿಯಾಗಿ ಹೇಗಿದೆ ವಾತಾವರಣ? ಯಾಕೆಂದರೆ ನಮಗೆ ಗೊತ್ತಿರೋದಿಲ್ಲ, ಮೇ ಬಿ ಏನೋ ಒಂದೆಲ್ಲೋ ಚಿಕ್ಕ ಶಾಪಿಗೆ ಹೋಗಿ ಬರಬೇಕಂದ್ರೂ ಕೂಡ ಕಾಸ್ಟ್ ಗೊತ್ತಿರೋದಿಲ್ಲ, ಯಾವ ಪ್ಲೇಸ್ ಎಲ್ಲಿದೆ ಕರೆಕ್ಟಾಗಿ ಗೊತ್ತಿರೋದಿಲ್ಲ. ಸೊ ಆ ವಿಚಾರದಲ್ಲಿ ಶ್ರೀಲಂಕಾದ ವಾತಾವರಣ ಯಾವ ರೀತಿಯಾಗಿದೆ? ಇಲ್ಲ ಮ್ಯಾಮ್, ಶ್ರೀಲಂಕಾದಲ್ಲಿ ಹೇಳಬೇಕು ಅಂದರೆ ಈ ಥರ ಯಾವುದೇ ವಾತಾವರಣ ನಾವು ಇದುವರೆಗೂ ಫೇಸ್ ಮಾಡಿಲ್ಲ. ತುಂಬಾ ಆನೆಸ್ಟಿ ಪೀಪಲ್ ಅಂತ ಹೇಳ್ಬೋದು. ಮತ್ತು ನಮಗೆ ಟೂರ್ ಮ್ಯಾನೇಜರ್ ಸಹ ನಿಮ್ಮ ಜೊತೆ ಇರೋದ್ರಿಂದ ನೀವು ಏನಾದರೂ ತೊಗೊಳಕ್ಕೆ ಹೋಗ್ಬೇಕಾದ್ರೆ ನೀವು ಅವ್ರ ಜೊತೆ ಗೈಡೆನ್ಸ್ ಸಹ ತೊಗೋಬೋದು. ಸೊ ಈ ಥರ ಯಾವುದೇ ಥರ ಪ್ರಾಬ್ಲಮ್ನ ನೀವು ಆಲ್ಮೋಸ್ಟ್ ಫೇಸ್ ಮಾಡೋದಿಲ್ಲ ಅಂತ ಹೇಳ್ಬೋದು ಮ್ಯಾಮ್. ಓಕೆ, ಇನ್ನು ಮೇಡಮ್ ಶ್ರೀಲಂಕಾ ಜೊತೆ ನೀವು ಆಗಲೇ ಹೇಳ್ತಾ ಇದ್ರಿ ಕಸ್ಟಮೈಸ್ಡ್ ಪ್ಯಾಕೇಜ್ ಕೂಡ ಆಫರ್ ಮಾಡ್ತೀವಿ ಅಂತ. ಸೊ ವಿತ್ ಶ್ರೀಲಂಕಾ ಮಾಲ್ಡೀವ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಕಂಟ್ರಿಯನ್ನು ಆ್ಯಡ್ ಮಾಡ್ಕೊಳ್ಳೋದಾಗಿರ್ಬೋದು, ಆ ರೀತಿ ಪ್ಯಾಕೇಜಸ್ ಕೂಡ ನೀವು ಆಫರ್ ಮಾಡ್ತಾ ಇದ್ದೀರಾ ಅಂತ? ಹಾಂ, ಖಂಡಿತ. ನಮ್ಮಲ್ಲಿ ಈಗ ಡೊಮೆಸ್ಟಿಕಲ್ ಆದರೆ ನಿಮಗೆ ಇವಾಗ ಕಾರ್ತಿಕ ಪೌರ್ಣಮಿ ಬರುತ್ತಾ ಇದೆ. ಸೊ ಅದಕ್ಕಾಗಿ ನಾವು ಸ್ಪೆಷಲ್ ಆಫರ್ಸ್ ಪ್ಯಾಕೇಜಸ್ ಕೂಡ ಬಿಡ್ತಾ ಇದ್ವಿ. ತಮಿಳ್ನಾಡು, ಕರ್ನಾಟಕ, ಮಹಾರಾಷ್ಟ್ರ, ಕಾಶಿ, ಅಯೋಧ್ಯ, ಅದಲ್ಲದೆ
ಇಂಟರ್ನ್ಯಾಷನಲ್ ಪ್ಯಾಕೇಜಸಲ್ಲಿ ನಿಮಗೆ ದುಬೈ ಆಗಲಿ, ವಿಯೆಟ್ನಾಮ್ ಆಗಲಿ, ಕಂಬೋಡಿಯಾ, ಸಿಂಗಪೂರ್, ಮಲೇಷಿಯಾ, ಯುರೋಪ್ ಇದೆಲ್ಲ ಥರ ಪ್ಯಾಕೇಜಸಲ್ಲಿ ಒಳ್ಳೊಳ್ಳೆ ಆಫರ್ಸ್ ಬಿಡ್ತಾ ಇದ್ದಾರೆ. ಎಷ್ಟೋ ಜನ ಕಸ್ಟಮರ್ ಶ್ರೀಲಂಕಾ ಜೊತೆ ಥೈಲ್ಯಾಂಡ್ ಪ್ಯಾಕೇಜ್ ಕೇಳ್ತಾರೆ, ಶ್ರೀಲಂಕಾ ಜೊತೆ ಸಿಂಗಪೂರ್, ಮಲೇಷಿಯಾ ಕೇಳ್ತಾರೆ. ಇದೆಲ್ಲ ಕಸ್ಟಮೈಸಲ್ಲಿ ಆಗುವಂಥ ಪ್ಯಾಕೇಜಸ್ ಮ್ಯಾಮ್. ಖಂಡಿತವಾಗ್ಲೂ ನಮ್ಮಲ್ಲಿ ಅದಕ್ಕೆ ಪ್ರಾವಿಷನ್ ಇದೆ. ಓಕೆ ಮೇಡಮ್, ಇನ್ನು ಸಾಮಾನ್ಯವಾಗಿ ತಿಂಗಳುಗಳ ಕಾಲ ಮುಂಚೆನೇ ಬುಕ್ ಮಾಡೋದಾದರೆ ಸಾಕಷ್ಟು ಜನಕ್ಕೆ ಅರ್ಲಿ ಪ್ಲ್ಯಾನ್ ಈಸ್ ಬೆಟರ್, ಬಟ್ ಸ್ಟಿಲ್ ಏನಾದರೂ ಸಿಚುವೇಶನ್ ಬಂದು ಅವರು ಕ್ಯಾನ್ಸಲ್ ಮಾಡ್ಕೊಳ್ಬಹುದಾದಂಥ ಪರಿಸ್ಥಿತಿ ಬಂದರೆ, ಸೊ ಅರ್ಲಿ ಬುಕ್ಕಿಂಗ್ ಎಷ್ಟು ಹೆಲ್ಪ್ ಆಗುತ್ತೆ, ಮತ್ತು ರೀಫಂಡ್ ಅಥವಾ ಕ್ಯಾನ್ಸಲೇಷನ್ ಪಾಲಿಸಿ ಯಾವ ರೀತಿ ಇದೆ RV ಟೂರ್ಸಲ್ಲಿ? ಫಸ್ಟು ನಾವು ಬುಕ್ಕಿಂಗ್ ತೊಗೊಳ್ಬೇಕಾದ್ರೆ ಕಸ್ಟಮರ್ಸ್ಗೆ ಕಡ್ಡಾಯವಾಗಿ ಹೇಳಿರ್ತೀವಿ, 30 ದಿವಸದಂತ ಮುಂಚೆ ಯಾವುದಾದ್ರೂ ಕ್ಯಾನ್ಸಲೇಷನ್ ಇದ್ದರೆ ತಿಳಿಸ್ಬಿಡಿ. ಸೊ ಅದಾದಮೇಲೆ ಮಾಡುವಂಥ ಕ್ಯಾನ್ಸಲ್ ಆಗೋದಿಲ್ಲ. ಸೊ ಯಾರೇ ಕಸ್ಟಮರ್ಸ್ ಬುಕ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಯೋಚನೆ ಮಾಡಿ ಕ್ಲೀನಾಗಿ ಡಿಸೈಡ್ ಮಾಡಿ ಬರೋದ್ರಿಂದ ಆ ಥರ ತೊಂದರೆ ಇರೋದಿಲ್ಲ. ಅಕಸ್ಮಾತ್ ಏನಾದರೂ ಡೆತ್ ಅಥವಾ ಏನಾದರೂ ಪರಿಸ್ಥಿತಿ ಬರೋದಾದರೆ 30 ದಿವಸದಿಂದ ಮುಂಚೆ ಹೇಳಿ ಕ್ಯಾನ್ಸಲ್ ಮಾಡ್ಕೊಬೋದು. ಎಸ್ ಮೇಡಮ್, ಸೊ ಕೊನೆಯದಾಗಿ ಶ್ರೀಲಂಕಾಗೆ ಹೋಗ್ಬೇಕಂದ್ರೆ RV ಟೂರ್ಸ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಅಥವಾ ಬೇರೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರು ಇಂಡಿವಿಜುವಲಿ ಆಗಿ ಹೋಗೋದಕ್ಕೂ ಏನು ವ್ಯತ್ಯಾಸ ಇರುತ್ತೆ ಅಂತ? ಬೇರೆ ಹೇಳ್ದಂತೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾವು ಹೇಳ್ದಂತೆ ನುಡಿಯುವ ಟ್ರಸ್ಟಿ ಟೂರ್ಸ್ ಅಂತಲೇ ಹೇಳ್ಬೋದು. ನಿಮ್ಗೆ ಯಾವುದೇ ಥರ ಐಟಿನರಿಯಲ್ಲಿ ಏನೇನು ಇನ್ಕ್ಲೂಡ್ಸ್ ಆ್ಯಂಡ್ ಎಕ್ಸ್ಕ್ಲೂಡ್ಸ್ ಇದೆಯೋ ಅದರ ತಕ್ಕನಾಗೆ ನಡೆಸ್ಕೊಂಡು ಹೋಗುವಂಥ ಪ್ಯಾಕೇಜಸ್ ನಮ್ಮಲ್ಲಿ ಇದೆ. ಸೊ ದಯವಿಟ್ಟು ಈ ಬರ್ತಾ ಇರೋ ನಂಬರ್ಸ್ಗೆ ಅಥವಾ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ದಯವಿಟ್ಟು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ, ಧನ್ಯವಾದ ನಿಮಗೆ. ಎಸ್, ಇನ್ನು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋದಕ್ಕೆ, ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್, ನಂಬರ್ 313, 3ನೇ ಮಹಡಿ, ವರ್ಷ ಆರ್ಕೇಡ್, ನೆಕ್ಸ್ಟ್ ಟು ಸಬ್ ರಿಜಿಸ್ಟ್ರಾರ್, ಗಂಗಾನಗರ, ಬಳ್ಳಾರಿ ರಸ್ತೆ, ಬೆಂಗಳೂರು 510032. ದೂರವಾಣಿ ಸಂಖ್ಯೆ 9154225655. ಇನ್ನೊಂದು ಸಂಖ್ಯೆ 9154225675. ಮತ್ತೊಂದು ಸಂಖ್ಯೆ 9154225673. ಇನ್ನು ವೆಬ್ಸೈಟ್ ಮೂಲಕ ರೀಚ್ ಆಗೋದಾದ್ರೆ info@rvtoursandtravels.com ರೀಚ್ ಆಗಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.